ಹಲೋ, ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಧನುರ್ಮಾಸದ ಶುಭಾಶಯಗಳು ನಿಮಗೆ. ಈಗ ನಾನು ತುಲಾ ಲಗ್ನದ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಓಕೆ, ಯಾವುದೇ ಲಗ್ನ ತೆಗೆದುಕೊಳ್ಳಿ, 2026ರಲ್ಲಿ ಪಂಚಗ್ರಹ ಯೋಗ ಸಂಭವ ಒಂದಲ್ಲ ಒಂದು ರಾಶಿಗೆ ಅಂಟ್ಕೊಂಡು ಬಂದಿರುತ್ತೆ. ಹಿಂದೆ 1968ಅಲ್ಲಿ ಅಷ್ಟಗ್ರಹ ಯೋಗ ಅಂತ ನಾನು ಕೇಳಿದ್ದೇನೆ. 1968 ಅನಿಸುತ್ತೆ. ಆವತ್ತು ಹುಟ್ಟಿದ ಜನರೆಲ್ಲ ಒಬ್ರಿಗಂತೂ 8 ಗ್ರಹಗಳು ನನಗೆ ನಾನು ನೆನಪಿದ್ರೆ ಅವರ ಜಾತಕವನ್ನು ನಿಮಗೆ ತೋರಿಸ್ತೇನೆ ನೋಡಿ. 8 ಗ್ರಹಗಳು, ನನ್ನ ಪ್ರಕಾರ 7 ಗ್ರಹಗಳು ಐ ಥಿಂಕ್. ಓಕೆ, ನೋಡಿ ಇವರದ್ದು ನೋಡಿ, 8 ಗ್ರಹಗಳಲ್ವಾ, 7 ಗ್ರಹ. 1 2 3 4 5 6 7 ಗ್ರಹಗಳು. 2 ಗ್ರಹ ಮಾತ್ರ, ರಾಹು ಮತ್ತು ಚಂದ್ರ ಮಾತ್ರ ಬೇರೆ. ನೋಡಿ ಎಷ್ಟು ಚೆನ್ನಾಗಿದೆ. ಕುಂಭ ಲಗ್ನ, ಆಳು ಕೂಡ ಉದ್ದದ ಆಳು. 12ನೇ ಮನೆಯಲ್ಲಿ ಕುಜ ಶುಕ್ರ ಬುಧ, ಶನಿ ರವಿ ಕೇತು ಗುರು. ಅಂದರೆ ಇವರು ಬರೇ ಟಾಪರ್ ವೇರ್ ಕಂಪನಿಯಲ್ಲಿ, ಅಂದರೆ ಮುಂಚೆ ಎಲ್ಲ ಸುಮಾರು ಕೆಲಸ ಎಲ್ಲ ಮಾಡಿದವರೆ. ಟಾಪರ್ ವೇರ್ ಕಂಪನಿಯಲ್ಲಿ ಸಿಂಗಾಪುರ್, ಚೈನಾ, ದುಬೈ ಎಲ್ಲ ಕಡೆ ಸುತ್ತಿ ಬಂದು, ಮಗ ಕೂಡ ಇಂಜಿನಿಯರ್ಸ್, ಇಬ್ಬರು ಇಂಜಿನಿಯರ್ಸ್ ಮಾಡಿ, ಅವರು ಕೂಡ ಅದೇ ಥರ 6 ತಿಂಗಳು ದುಬೈ, 6 ತಿಂಗಳು ಜರ್ಮನ್, ಅಥವಾ ಹೀಗೆ ಎಲ್ಲ ಒಂದೊಂದು 6 ತಿಂಗಳಿಗೆ ಒಂದೊಂದು ಇದು ಮಾಡಿ ಮುಗಿಸಿದ್ದಾರೆ. ಈಗ ಒಬ್ಬರು ಅಬ್ರಾಡಲ್ಲಿದ್ದಾರೆ, ಮದುವೆನೂ ಆಗಿದೆ. ಬಟ್ ಇದು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ರೀತಿಯಲ್ಲಿ ಅಷ್ಟೇ 1962 ಅಲ್ಲಿ, 1962. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ದಟ್ ಈಸ್ ಬ್ಯೂಟಿಫುಲ್ ಇಯರ್. ನಾವು 2026 ಆಲ್ಸೋ ರಿಮೆಂಬರಿಂಗ್ ಡೇಸ್. ಯಾಕಂದರೆ ಯಾವುದೇ ಲಗ್ನ ತೆಗೆದುಕೊಳ್ಳಿ, ಹಿಪ್ ಹಿಪ್ ಹುರ್ರೇ ಮಹಾರಾಯರೇ ಮಹಾರಾಯ್ತೀರೇ ಅಂತೇಳಿ ನಾನು ಟೈಟಲಲ್ಲಿ ಹಾಕ್ಬಿಡ್ತೇನೆ, ಹಿಪ್ ಹಿಪ್ ಹುರ್ರೇ. ಓಕೆ, ಅವರು ಇವರಂತಿಲ್ಲ, ಇಂಥ ಲಗ್ನ ಆದವರಿಗೆ ಒಳ್ಳೆಯದಾಗ್ತದೆ, ಅಂಥ ಇದು ರಾಶಿಯವರಿಗೆ ಒಳ್ಳೆಯದಾಗ್ತದೆ ಅಂತ ಸವಾಲೇ ಇಲ್ಲ. ಓಕೆ, ಇಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ತುಲಾ ಲಗ್ನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತುಲಾ ಲಗ್ನ ನಾನು ತಗೊಳ್ತೇನೆ. ತುಲಾ ಲಗ್ನ ಇಲ್ಲಿದೆ. ಓಕೆ, ನನ್ನ ಕರ್ಸರ್ ತಿರುಗ್ತಾ ಇದೆ ನೋಡಿ. ಅಲ್ಲಿಂದ 3ನೇ ಮನೆಯಲ್ಲಿ ಕುಜ ಶುಕ್ರ ರವಿ ಬುಧ. ಓಕೆ, ಈಗ 3ನೇ ಮನೆ, ಇನ್ನು ಕೆಲವು ದಿವಸಗಳಲ್ಲಿ, ಅಂದರೆ ಜನವರಿ 16 ಹಾಗೆ ಮಕರಕ್ಕೆ ಅವರೆಲ್ಲ ನೆಗಿತಾರೆ, ಅಂದರೆ ಸುಖ ಸ್ಥಾನಕ್ಕೆ ನೆಗಿತಾರೆ. ಆಮೇಲೆ ಫೆಬ್ರವರಿಯಲ್ಲಿ ಅವರು ಪಂಚಮ ಸ್ಥಾನಕ್ಕೆ. ನೋಡಿ, ಯಾವುದೇ ಮನೆ ಅದು ಹಾಳಲ್ಲ. ಓಕೆ, ಇಲ್ಲಿ 6ನೇ ಮನೆ ತಗೊಂಡ್ರು ಕೂಡ 6ನೇ ಮನೆಯಲ್ಲಿ ರವಿ ಒಳ್ಳೆಯವನೇ, 6ನೇ ಮನೆಯಲ್ಲಿ ಕುಜ ಒಳ್ಳೆಯವನೇ, 6ನೇ ಮನೆಯಲ್ಲಿ ಶನಿ ಒಳ್ಳೆಯವನೇ. ಈಗ ಇಲ್ಲಿ ಇವರಿಗೆ 6ನೇ ಮನೆ ಶನಿ ಬಂದಿದೆ, ಹಾಗಾದ್ರೆ ಅಯ್ಯೋ ಹೋಯ್ತು ಅಂತ ಹೇಳೋದ? ಇಲ್ಲ, ಶನಿ ಕರ್ಮಕಾರಕರಾಗಿ ಶನಿ 6ನೇ ಮನೆಯಲ್ಲಿ ಬಂದರೆ ಅವರಿಗೆ ರೋಗವಿಲ್ಲ, ಋಣವಿಲ್ಲ, ಶತ್ರುಗಳು ಇಲ್ಲ, ರಿಪು ಇಲ್ಲ, ಆ ರೀತಿ ಬಿಂಡಾಸ್. ಓಕೆ, ಅದೇ ಥರ ಗುರು ನೋಡಿ, ಭಾಗ್ಯದಲ್ಲಿ ಗುರು ವಕ್ರಿಯಾಗಿದ್ದಾನೆ. ಅವನು ಕೆಲವು ತಿಂಗಳಲ್ಲಿ ಅವನು ಮಾರ್ಗಿ ಆಗಿಬಿಡ್ತಾನೆ, ಡೈರೆಕ್ಟ್ ಆಗಿಬಿಡ್ತಾನೆ. ಆವಾಗ ಭಾಗ್ಯದಲ್ಲಿ ಗುರು, ಯಾರ ಗುರು? 3 ಮತ್ತು 6ನೇ ಮನೆ ಅಧಿಪತಿ. ನೋಡಿ, ತುಲಾ ಲಗ್ನದವರಿಗೆ ಇದು ನೋಡಿ, ಒಂದು ನಿಮಿಷ ಇದು ಹೇಳ್ತೇನೆ. ತುಲಾ ಲಗ್ನ, ಮಿಥುನ ಲಗ್ನ, ಕುಂಭ ಲಗ್ನ ಇವ್ರದ್ದು ನಂಟಿದೆ. ಯಾಕಂದರೆ ವಾಯು ತತ್ವದವರು, ತಿಳ್ಕೊಳ್ಳಿ, ಅವರಿಗೆ ಮಾತ್ರ ಫ್ರೆಂಡ್ಶಿಪ್. ಈಗ ನನ್ನ ಇದು ನೋಡಿದರೆ, ನನ್ನ BSc MSc ಕ್ಲಾಸ್ಮೇಟ್ಸ್, ಓಕೆ, ಕಲ್ಪನಾ ಅವರು ಕೂಡ ತುಲಾ ಲಗ್ನ, ನಂದು ಮಿಥುನ ಲಗ್ನ. ಇನ್ನೊಬ್ಬ IAS ಆಫೀಸರ್, ನನ್ನ MSc ಕ್ಲಾಸ್ಮೇಟ್ ಕೇದಾರ್, ಅವನು ಕುಂಭ ಲಗ್ನ. ನೋಡಿ, 3 ಜನ ಸ್ನೇಹಿತರಾಗೇ ಇದ್ದೇವೆ. ಓಕೆ, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಅದೇ ರೀತಿ ಯಾವುದೋ 1 5 9 1 ಯಾವುದು? ಮೇಷ, ಸಿಂಹ,
ಆಮೇಲೆ ಧನುರ್, ಅಗ್ನಿತತ್ವದ ರಾಶಿಗಳು. ಅವರು ಅವರವರೇ ಸ್ನೇಹಿತರಾಗ ಸಾಧ್ಯತೆ ಇದೆ, ಸಂಬಂಧ. ಅದೇ ರೀತಿ ಪೃಥ್ವಿ ತತ್ವ, ಇದು ವೃಷಭ, ಇದು ವೃಷಭ, ಆಮೇಲೆ ಕನ್ಯಾ, ವೃಷಭ, ಕನ್ಯಾ, ಮಕರ. ವೃಷಭದವರು, ಕನ್ಯಾದವರು, ಮಕರದವರು, ಪೃಥ್ವಿ ತತ್ವದವರು. ಅವರು ಕೂಡ ಅದೇ ರೀತಿ ಫ್ರೆಂಡ್ಶಿಪ್ ಆಗಲಿ. ಜಲತತ್ವದವರು ಯಾರು? ಮೀನ, ಕಟಕ ಹಾಗೂ ವೃಶ್ಚಿಕ, ಜಲತತ್ವದ ಅವರು ಕೂಡ ಸ್ನೇಹಿತರಾಗಿ ಇರಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಈಗ ತುಲಾ ಲಗ್ನದ ಬಗ್ಗೆ ಹೇಳೋದಾದರೆ, ತುಲಾ ಲಗ್ನಕ್ಕೆ ಟಾಪ್ ಕಮ್ಯುನಿಕೇಷನ್. ಮೂರನೇ ಮನೆಯಲ್ಲಿ ಕುಜ, ಧೈರ್ಯಕ್ಕೆ ಕುಜಕಾರಕ. ಓಕೆ, ಮೂರನೇ ಮನೆ ಕಾರಕನೇ ಕುಜ. ಇಲ್ಲದ ಧೈರ್ಯ ಇವರಿಗೆ ಬರ್ತದೆ 2026. ಓಕೆ, ಸೊ 2026ರಲ್ಲಿ ಇಲ್ಲದ ಧೈರ್ಯ. ಶುಕ್ರ ಒಂಥರ ಅವರ ಕಮ್ಯುನಿಕೇಷನ್, ಮಾತಾಡಿದರೆ ಬರೆದ್ರೆ ಕೇಳುವ ಅಂತ ಅನಿಸುತ್ತೆ. ಯಾಕಂದರೆ ಶುಕ್ರ ಒಂದು ರೀತಿಯಲ್ಲಿ ಅದರಲ್ಲಿ ಭಾಳ ಏನು ತುಂಬಿದೆ ಅಂದರೆ, ಒಂದು ರೀತಿ ಚಂದವನ್ನು ಗುಣಗಾನ ಮಾಡ್ತಾರಲ್ಲ, ಆ ಪೂರ್ತಿ ಅದು ತುಂಬಿದೆ. ಅಲಂಕಾರ ಪೂರ್ತಿ ತುಂಬಿರುತ್ತೆ ಕಮ್ಯುನಿಕೇಷನಲ್ಲಿ. ಬುಧ ಬ್ರೈನಿ, ಅಂದರೆ ಚಾಣಕ್ಯ ಅಂತಾರ. ಸುಮ್ಮನೆ ಅಲ್ಲ ಸಲ್ಲದ ಕಮ್ಯುನಿಕೇಷನ್ ಅಲ್ಲ ಅದು. ಇಟ್ ಈಸ್ ಅ ಬ್ರೈನಿ ಕಮ್ಯುನಿಕೇಷನ್. ಕೇಳಿದರೆ ಅಬ್ಬಾ ಇವರಿಗೆ ಎಷ್ಟು ಜ್ಞಾನ ಇದೆ. ರವಿ ಅಥಾರಿಟಿ, ಒಂದರ್ಥದಲ್ಲಿ ಅಹಂಕಾರ, ಜಂಬ ತೋರಿಸೋದಿಲ್ಲ, ಆದರೆ ಅಲ್ಲಿ ಆ ಕಮ್ಯುನಿಕೇಷನಲ್ಲಿ ಕಾಣಿಸ್ತದೆ. ಒಂದು ಸರಿ ಕೇಳಿದರೆ ಬಾಪ್ರೇ, ಅಂದರೆ ಮೂಗಿನ ಮೇಲೆ ಬೆರಳಿಡುವಷ್ಟು ಚೆನ್ನಾಗಿರ್ತದೆ. ರಾಹು ಪಂಚಮದಲ್ಲಿ ರಾಹು ಓಕೆ, ನಮ್ಮಲ್ಲಿ ಸರ್ಪದೋಷ ಅಂತ ಇದೆ. ಇವರಿಗೇನು ಮಕ್ಕಳಾಗಬೇಕಂತೇನಿಲ್ವಲ್ಲ. ಸೊ ಆಲ್ರೆಡಿ ಇದೆ, ಏನು ತೊಂದರೆ ಇಲ್ಲ. ಮಗು ಹುಟ್ಟಿದರೆ, ತುಲಾ ಲಗ್ನವಾಗಿದ್ದರೆ ಅವ್ರಿಗೆ ಕಷ್ಟ. ಕುಕ್ಕೆಗೆ ಹೋಗಿ ಅಶ್ಲೇಷ ಬಲಿ ಮಾಡಿ ಅಲ್ಲಿನ ಪ್ರಸಾದ ತಿನ್ಕೊಂಡು ಬನ್ನಿ ಅಂತ ಹೇಳ್ತೇವೆ. ಆಮೇಲೆ ಅಷ್ಟಮದಲ್ಲಿ ಚಂದ್ರ, ಓಕೆ, ನೋ ಪ್ರಾಬ್ಲಮ್. ಭಾಗ್ಯದಲ್ಲಿ ಗುರು ವಕ್ರಿ, ನೋ ಪ್ರಾಬ್ಲಮ್. ಕೇತು ಲಾಭದಲ್ಲಿ, ಕೇತು ಒಳ್ಳೆಯದು ನೋಡಿ, ಆಯಿತಾ. ಇದೇ ಮುಂದೆ ಈಗ ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಜನವರಿ 13ಕ್ಕೆ ಶುಕ್ರ ಮಕರಕ್ಕೆ ಹೋಗ್ತಾನೆ. ಜನವರಿ 15ಕ್ಕೆ ರವಿ ಮಕರಕ್ಕೆ. ಜನವರಿ 16ಕ್ಕೆ ಕುಜನು ಮಕರಕ್ಕೆ. ಸೊ ಆವಾಗ ಏನಾಯಿತು ಇಲ್ಲಿ ನೋಡಿ, ಅದು ರಿವೈಸ್ಡ್. ಇದು ಜನವರಿ 18ರ ಕುಂಡಲಿ ಹಾಕಿದ್ದೇನೆ. ಅಲ್ಲಿ ನೋಡಿ ನೀವು, ಕುಜ, ಶುಕ್ರ, ಬುಧ, ರವಿ 4ನೇ ಮನೆಗೆ ಬಂದ. ತುಲಾದವರಿಗೆ 4ನೇ ಮನೆ ಅಂದರೆ ಬುಧ, ಶುಕ್ರ, ಲಕ್ಷ್ಮೀನಾರಾಯಣ ಯೋಗ. ಆಮೇಲೆ ರವಿ, ಬುಧಾದಿತ್ಯ ಯೋಗ. ಇದೆಲ್ಲ ಅವರಿಗೆ ಒಳ್ಳೆಯದಲ್ವಾ. 4ನೇ ಮನೆ ಯಾವುದು? 4ನೇ ಮನೆ ಪ್ರಾಪರ್ಟಿ ಹೌಸ್, ಹ್ಯಾಪಿ ಹೋಮ್. ಇವರ ಮನೆಯಲ್ಲಿ ಒಳ್ಳೆ ಸಂತೋಷ ತುಂಬಿರುತ್ತೆ. ಓಕೆ, ಕುಜ ಧರಣಿ ಸಂಭೂತ. ಯಾರಿಗೊತ್ತು, ಪ್ರಾಪರ್ಟಿ ಇನ್ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದರೆ ಬಾಡಿಗೆ ಮನೆ ಬದಲಾಯಿಸ್ಬೋದು, ರೆಂಟ್ ಬರ್ಬೋದು ಇವರಿಗೆ. ಸೊ ಗಂಡನ ಕಡೆಯಿಂದ ಇವರಿಗೆ ಸಿಗ್ಬೋದು. ಕುಜ ಗಂಡನ ಕಡೆಯಿಂದ ಇವರಿಗೆ ಪ್ರಾಪರ್ಟಿ, ಅಥವಾ ಅದರ ಒಂದು ಗಂಡನ ಪ್ರಾಪರ್ಟಿಯಲ್ಲಿ ಇವರು ಎಂಜಾಯ್ ಮಾಡ್ಬೋದು. ಇದೆಲ್ಲ ನಾವು ಹೇಳ್ತೇವೆ, ಆಯಿತಾ. ಸೊ ಜನವರಿಯಲ್ಲಿ ಇವರಿಗೆ ಬಹಳ ಒಳ್ಳೆಯದು. ಈಗ ನಾವು ನೋಡಬೇಕಾದ್ದು, ಈ ಯಾವುದೇ ಇರಲಿ ಫಲಗಳನ್ನು ಹೇಳಬೇಕಾದ್ರೆ ದೃಷ್ಟಿಗಳು, ಯೋಗಗಳು ಅಂತ ಹೇಳಿದೆ. ಒಂದೊಂದು ಗ್ರಹಕ್ಕೆ ದೃಷ್ಟಿ ಇದೆ. ಶನಿಗೆ 3, 7, 10ರ ದೃಷ್ಟಿ ಇದೆ. ಗುರುಗೆ 5, 7, 9ರ ದೃಷ್ಟಿ ಇದೆ. ಮಂಗಳನಿಗೆ 4, 7, 8ರ ದೃಷ್ಟಿ ಇದೆ, ಆಯಿತಾ. ಮತ್ತು ಎಲ್ಲ ಗ್ರಹಗಳಿಗೂ ನೇರ ದೃಷ್ಟಿ ಅಂತೇಳಿ ಹೇಳ್ತವೆ. ಎಲ್ಲ ಗ್ರಹಗಳು ನೇರ ದೃಷ್ಟಿ. ರಾಹುಗೆ ಸೇಮ್ ಗುರುವಿನಂತೆ 5, 7, 9 ಇದೆ. ಕೇತುವಿಗೆ 5, 7, 9 ಇದೆ. ಆದರೆ ಶನಿ ದೃಷ್ಟಿ ನಿಮಗೆ ತಡ ಮಾಡ್ತಾನೆ, ವಿಳಂಬ ಮಾಡ್ತಾನೆ, ಹಾಳು ಮಾಡ್ತಾನೆ. ಇದೆಲ್ಲ ಶನಿ ದೃಷ್ಟಿ. ಗುರು ದೃಷ್ಟಿ ಏನು? ಶುಭ. ಗುರು ಎಲ್ಲೆಲ್ಲಿ ನೋಡ್ತಾನೆ ಅಲ್ಲಿ ಎಲ್ಲ ಶುಭ. ಈಗ ಇಲ್ಲೇ ಮೇಲ್ಗಡೆ ನಾನು ತೋರಿಸ್ತೇನೆ ನಿಮಗೆ, ಗುರು ಎಲ್ಲಿ ನೋಡ್ತಾನೆ ಅಂತೇಳಿ ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ, ಎಸ್ ನೋಡಿ, ಗುರು 5ನೇ ಮನೆ ನೋಡ್ತಾನೆ, ಲಗ್ನವನ್ನೇ ನೋಡ್ತಾನೆ. ಅಂದರೆ ಇವರ ಮಾತು ಗುರು ಆಧಾರಿತ, ಗುರು ಆಶೀರ್ವಾದ.
ಭಾಳ ಸಾಫ್ಟ್ ಟಾಕ್, ಆಯಿತಾ. ಅದೇ 7ನೇ ದೃಷ್ಟಿಯಿಂದ ಇವರು ಧನುರ್ ರಾಶಿ, 3ನೇ ಮನೆ ಕಮ್ಯುನಿಕೇಷನ್, ಗುರು ತುಂಬಿದೆ, ಗುರುವಿನ ಆಶೀರ್ವಾದ ಇದೆ. ಯದ್ವಾ ತದ್ವಾ ನಮ್ಮ ಹಾಗೆ ಕಮ್ಯುನಿಕೇಷನ್ ಮಾಡೋದಿಲ್ಲ. ಅದರಲ್ಲಿ ಒಂದು ರೀತಿಯಲ್ಲಿ ಅರ್ಥವಿದೆ, ಅದರಲ್ಲಿ ಜ್ಞಾನವಿದೆ. ಇವರು ಮಾತಾಡಿದ್ರೆ ಕೇಳುವ ಭಾಳ ಚೆನ್ನಾಗಿದೆ ಅಂತ ನಾನು ಹೇಳದೇ ಇದ್ದರೂ ಕೂಡ ಒಳಗೊಳಗೆ ಹೇಳ್ತೇನೆ, ಇಂಥ ಚೆನ್ನಾಗಿ ಮಾತಾಡ್ತಾರಪ್ಪ ಇವರು, ಆಯಿತಾ. ಸೊ ಅವರನ್ನು ಶ್ಲಾಘನೆ ಮಾಡ್ತಾ ಇರ್ತಾನೆ. ಆಮೇಲೆ 9ನೇ ದೃಷ್ಟಿಯಿಂದ ರಾಹು ನೋಡ್ತಾನೆ. ಇಲ್ಲಿ ನೋಡಿ, ರಾಹು 5ನೇ ಮನೆ. 5ನೇ ಮನೆ ಯಾರ ಮನೆ? ಮಕ್ಕಳ ಮನೆ. ಇವ್ರ ಮಕ್ಕಳು ಸ್ವಲ್ಪ ಸಿಕ್ಕಾಪಟ್ಟೆ ಮಾತಾಡ್ಬೋದು. ರಾಹು ಎದ್ದೊತ್ತದ್ದು ಮಾತಾಡ್ಬೋದು. ರಾಹು 5ನೇ ಮನೆಯಲ್ಲಿದ್ದರೆ ಮಕ್ಕಳು ನಂಬಾರ್ದು, ಸುಳ್ಳೇ ಹೇಳ್ಬೋದು. ಯಾರಿಗೊತ್ತು? ಮಕ್ಕಳು ರಾಹು ಪ್ರೇರಿತ. ರಾಹು ಅನ್ಕನ್ವೆನ್ಷನಲ್ ಪ್ಲಾನೆಟ್, ಛಾಯಾಗ್ರಹ. ಆದ್ದರಿಂದ ಅದಕ್ಕೆ ಬೌಂಡ್ರಿ ಇಲ್ಲ. ರಾಹುಗೆ ಆಂಪ್ಲಿಫೈಯಿಂಗ್ ದ ಥಿಂಗ್ಸ್, ಯಾರದೇ ಇರಲಿ ಆಂಪ್ಲಿಫೈಯಿಂಗ್. 5ನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್, ಆಂಪ್ಲಿಫೈಯಿಂಗ್. ಓಕೆ, 5ನೇ ಮನೆ ಕ್ರಿಯೇಟಿವಿಟಿ, ಆಂಪ್ಲಿಫೈಯಿಂಗ್. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಒಳ್ಳೆಯದು, ಆಯಿತಾ. ಇದಿಷ್ಟು ನೀವು ತಿಳ್ಕೊಳ್ಬೇಕಾದ್ದು. ಆಮೇಲೆ ಬುಧ ಸೂರ್ಯ, ಬುಧಾದಿತ್ಯ ಯೋಗ, ಬುಧ ಶುಕ್ರ, ಲಕ್ಷ್ಮೀನಾರಾಯಣ ಯೋಗ, ಇದೆಲ್ಲ ಯೋಗಗಳು. ಅದು ಬಿಟ್ಟರೆ ಆಮೇಲೆ ಏನು, ಗುರು ಶನಿ ರಾಹು ಕೇತು ವರ್ಷಾಧಾರದ ಮೇಲೆ ಹೇಳ್ತೇವೆ. ಆದರೆ ಶುಕ್ರ ಮಂಗಳ ಬುಧ ಸೂರ್ಯ ತಿಂಗಳ ಆಧಾರದ ಮೇಲೆ ಹೇಳ್ತೇವೆ. ಆಮೇಲೆ ಚಂದ್ರನಿಗೆ 2.25 ಅಂದರೆ 2.25 ದಿವಸ ಇದೆ. ಒಂದೊಂದು ಮನೆ ತಿರುಗ್ತಾ ಇರ್ತಾನೆ. ಅಲ್ಲಿ ಅಮಾವಾಸ್ಯೆ ಚಂದ್ರ, ಹುಣ್ಣಿಮೆ ಚಂದ್ರ ಅಂಥೇಳಿ ಇದೆ. ಅದನ್ನೆಲ್ಲ ನಿಮಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಸುಮ್ಮನೆ ಅಲ್ಲ. ಓಕೆ, ಸೊ ಫಲಿತಾಂಶ ಹೇಳಬೇಕಾದ್ರೆ ಯು ಹ್ಯಾವ್ ಟು ಥಿಂಕ್ ಸೋ ಮೆನಿ ಆ್ಯಂಗಲ್. ಮಂಗಲ್ ಏನು ಮಾಡ್ತಾನೆ? ಅಲ್ಲಿ ಒತ್ತಡ, ಪ್ರೆಷರ್ ತರ್ತಾನೆ, ಜಗಳ ತರ್ತಾನೆ. ಮಂಗಲ್ ಇದ್ದಲ್ಲಿ ಜಗಳ. ನಂದು 7ನೇ ಮನೆ ಮಂಗಲ್. ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಮುಖದ ಮೇಲೆ ಹೊಡೆದು ಹೇಳ್ತಾನೆ. ನನಗೂ ಜಗಳಕ್ಕೂ ನಂಟಿದೆ ಅಂತೇಳಿ ಅನಿಸುತ್ತೆ. ಆ ರೀತಿ ಅರ್ಥ ಆಯ್ತಾ? ಏನಪ್ಪ ಉಪಾಧ್ಯ ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾನೆ ಅಂತೇಳಿ ನಾನು ಎಲ್ಲಿ ಹೋದರೂ ಬಿಡೋದೇ ಇಲ್ಲ. ಆ ರೀತಿ ಆರ್ಗ್ಯುಮೆಂಟೇಟಿವ್. ಯಾಕೆ ಬಂತು? ಗುರು ಶುಕ್ರ ನೋಡ್ತಾ ಇರ್ತಾರೆ. ವಿತಂಡವಾದ. ನಾವು ಕುದುರೆಗೆ 3 ಕಾಲು ಅಂತ ಹೇಳುವವರು, ಆದರೆ 4ನೇ ಕಾಲು ಇದೆ ಅಂದರೆ 4ನೇ ಕಾಲನ್ನು ತುಂಡು ಮಾಡಿ ಯಾರು ಈಗ 3 ಕಾಲು ಆಯ್ತಲ್ಲ ಅಂತ ಅಷ್ಟು ವೆಂಜನ್ಸ್ ಆ್ಯಟಿಟ್ಯೂಡ್ ಇರುತ್ತೆ. ಯಾಕಂದರೆ ಶುಕ್ರ ಮೃತ ಸಂಜೀವಿನಿ ವಿದ್ಯಾ ಗೊತ್ತಿದ್ದವ ಶುಕ್ರಾಚಾರ್ಯ. ಗುರು ದೇವತೆಗಳ ಗುರು ವಶಿಷ್ಠರು, ಅವರಿಬ್ಬರಿಗೂ ಆಗೋದಿಲ್ಲ, ತಿಳ್ಕೊಳ್ಳಿ. ಶುಕ್ರ ಮಂಗಲ್ 8ನೇ ಮನೆ ಬಂದರೆ ಗ್ಯಾರಂಟಿ ಖಾಯಂ ಆಕ್ಸಿಡೆಂಟ್. ಇಲ್ಲಲ್ಲ ನಾನು ಆಕ್ಸಿಡೆಂಟ್ ಮಾಡಿದ್ರಲ್ಲ ಮೊನ್ನೆ ಕಾರ್ ತೆಗೆದು ನೀವು ಕಂಪೌಂಡಿಗೆ ಕುತ್ಕೊಂಡು ಹೋದ್ರಿ ಅಲ್ಲ, ಕರ್ರ ಅಂತ ಶಬ್ದ ಮತ್ತು ನಿಮ್ಮೊಳಗೆ ಖುಷಿ ಪಟ್ರಲ್ಲ. ಆಮೇಲೆ ನಿಮ್ಮನ್ನು ಮೊಮ್ಮಗ ಬನ್ನಿ ಅಂತೇಳಿ ಮುಂದರಿಸಿ ನೀವು ಬಂದಾಗ ಯಾವುದು ನಿಮ್ಮ ಮೋರಿ ಮುಚ್ಚಳ ನಿಂತಿತ್ತು, ಅದಕ್ಕೆ ಹೊಡೆದು ಬಿಟ್ರಲ್ಲ, ಅಯ್ಯೋ ಲಗ್ಗಯ್ಯ ಅಂತೇಳಿ ಮೊಮ್ಮಗ ಕೂಗಿದ. ಸೊ ಅದು ಆಕ್ಸಿಡೆಂಟ್ ಅಲ್ವೋ? ಹೌದು ಮಾರ್ರೆ, ಕರೆಕ್ಟ್ ನೀವು ಹೇಳಿದ ಕರೆಕ್ಟ್ ಅಂತ. ಯಾತಕ್ಕೆ ಹೇಳ್ತಾ ಇದ್ದೀನಿ? ಈಗ ವಕ್ರಗತಿ, ಕೆಲವೊಂದು ಗ್ರಹಗಳ ವಕ್ರಗತಿ ಆಗ್ತದೆ. ವಕ್ರಗತಿಯ ಅರ್ಥ ಏನು? ಬುಧ ವಕ್ರಿ ಆದರೆ ಬುದ್ಧಿ ವಕ್ರಿ. ನಿಮ್ಮ ಬುದ್ಧಿ ಸರಿ ಇಲ್ಲ ರೀ, ಕೊಂಕು ಬುದ್ಧಿ. ಅದಕ್ಕೆ ನಾನು ಹೇಳ್ತಾ, ಯಾರಾದರೂ ನಂಬರ್ 7 ಇದ್ರೆ, ನೀವು 7 ಆದರೆ ನಾನು 7 ಅಂತಾನೆ. ಯಾಕೆ? ನಂದು 7th October 1952. ಅದನ್ನು ಕೂಡಿಸಿದ್ರು 7 ಬರ್ತದೆ. ಡೇಟ್ ಆಫ್ ಬರ್ತು 7, ಬರ್ತ್ ಸಂಖ್ಯೆ 7. ಆಮೇಲೆ ನಮ್ಮ ಯಾವುದು ಎಲ್ಲ ಕೂಡಿಸಿದರೆ ಅದರ ಸಂಖ್ಯೆ 7. ಅದರಿಂದ ನೀವು 7 ಆದರೆ ನಾನು 7. 7 ಅಂದರೆ ಗೊತ್ತಲ್ಲ, ಡೊಂಕು ಬುದ್ಧಿಯವರು ಅಂತ. 7 ಡೊಂಕು ಬುದ್ಧಿ ಆದರೆ ನಾವು ಡಬಲ್ ಡೊಂಕು. ಗುರು ವಕ್ರಿ ಆದರೆ ಪಂಚಮದಲ್ಲಿ ಗುರು ಕಾರಕೋ ಭಾವನಾಶಾಯ ಅಂತೇಳಿ. ಗುರು ಅಂದರೆ ಏನು? ಪುತ್ರ. ಪಂಚಮ ಸ್ಥಾನ ಪುತ್ರ ಸ್ಥಾನ, ಪುತ್ರಕಾರಕನಾಗಿ ಅಲ್ಲೇ ಇದ್ದರೆ ಕಾರಕೋ ಭಾವನಾಶಾಯ. ಗುರು ಪುತ್ರಕಾರಕನಾಗಿ ಅಲ್ಲಿದ್ದರೆ ನಿಮಗೆ ಮಕ್ಕಳಾಗುವುದು ಇಲ್ಲ, ಲೇಟ್ ಆಗ್ಬೋದು, ತಡ ಆಗ್ಬೋದು. ಅದಕ್ಕೆಲ್ಲ ನೀವು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಗುರು ವಕ್ರಿ ಆದರೆ ಅಪಂಗ ಹುಟ್ಬೋದು. ನಿಮ್ಮ ಮಗ ಹುಡುಗನೋ ಹುಡುಗಿಯೋ ಅಪಂಗ ಅಥವಾ ವಕ್ರಿ, ಗುರು ವಕ್ರಿ ಅಲ್ವಾ? ಸೊ ಅವನು ವಕ್ರಿ ಆಗಿದ್ದಾನೆ ನೋಡಿ. ಹೆಂಗಿರ್ತಾರೆ, ಮಕ್ಕಳು ಹುಟ್ಟಿದ್ರೆ ಹಂಗಿರ್ತಾರೆ. ಏನು ಮಾಡ್ತೀರಾ? ಇಟ್ ಈಸ್ ಪಾಸ್ಟ್ ಜನ್ಮದ ಪೂರ್ವ ಜನ್ಮದ ಪಾಪದ ಫಲ. ಓಕೆ, ಪುಣ್ಯ ಮತ್ತು ಪಾಪವನ್ನು ತೂಕಿ ಜಯ ವಿಜಯರು ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತೇಳಿ ಹೇಳ್ತಾರೆ. ಸೊ ಅದು ನಾನು ಪ್ರಾರಬ್ಧ ಕರ್ಮದ ಬಗ್ಗೆ ಹಾಕಿದ್ದೇನೆ. ಪ್ರಾರಬ್ಧ ಕರ್ಮವನ್ನು ನೋಡುವುದೇ 12ನೇ ಮನೆಯಿಂದ.
ಓಕೆ. ಆಮೇಲೆ ಗುರು ಮಾರ್ಚ್ 10ರವರೆಗೆ ಮಾತ್ರ ವಕ್ರ. ಮಾರ್ಚ್ 11ನೇ ತಾರೀಕು ಮಾರ್ಗಿ ಆಗಿಬಿಡ್ತಾನೆ, ಡೈರೆಕ್ಟ್ ಆಗಿಬಿಡ್ತಾನೆ. ಡೈರೆಕ್ಟ್ ಆಯಿತು ಅಂದರೆ ಏನಾಯಿತು, ಆವಾಗ ನಿಮಗೆ ಯಾವ ರೀತಿಯ ಒಂದು ಕೊಂಕು ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಸೊ ವಕ್ರಿ ಆದರೆ ಇನ್ನಷ್ಟು ಡಬಲ್ ಬಲ ಅಂತೇಳಿ. ಕೆಲವುದು ನೀಚ ಸ್ಥಾನದಲ್ಲಿ ಗುರು ವಕ್ರಿ ಆಗ್ತಾನೆ, ಎಲ್ಲಿ ಮಕರದಲ್ಲಿ. ಆವಾಗ ಗುರು ಆಸ್ ಇಫ್ ಹೀಸ್ ಬಲವಂತ, ಉಚ್ಚನಂತೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಯಾಕಂದರೆ ವಕ್ರಿಗತಿಯಲ್ಲಿ ಹಿಂದಕ್ಕೆ ಹೋಗ್ತಾನೆ ಅಂತ. ಆದರೆ ಹಿಂದಕ್ಕೆ ಹೋಗ್ತಾನೆ ಅಂದರೆ ನೀವು ಎಲ್ಲ ಗ್ರಹಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಹೇಳಿ, ಸಪೋಸ್ ಗ್ರಹ ರೇವತಿ 3ನೇ ಪಾದದಲ್ಲಿದ್ದ, ವಕ್ರಗತಿಯೇ ಐತೆ. ವಕ್ರಗತಿ ಆದರೆ ರೇವತಿ 2, ರೇವತಿ 1, ಹೆಚ್ಚಂದರೆ ರೇವತಿ 1 ಬರ್ತದೆ. ಯಾಕಂದರೆ ಅವರು 1 ತಿಂಗಳಿಗಿಂತ ಹೆಚ್ಚು ಇರುವುದಿಲ್ಲ. ಓಕೆ. ಸೊ ಆದ್ದರಿಂದ ಅದು ಆಗೋದಿಲ್ಲ. ಸಪೋಸ್ ಅದೇ 2 ಡಿಗ್ರಿಯಲ್ಲಿದ್ದರೆ ವಕ್ರಗತಿ ಅಂದರೆ ಆವಾಗ ಹಿಂದಿನ ರಾಶಿ ನೀವು ತಗೊಳ್ಬೇಕಾಗುತ್ತೆ. ಯಾಕಂದರೆ ವಕ್ರಗತಿಯಲ್ಲಿ ಅದು ಉತ್ತರಾಭಾದ್ರ ನಕ್ಷತ್ರದಲ್ಲಿದೆ. ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದ ಅಂತ ಇಟ್ಕೊಳ್ಳಿ, 2ನೇ ಪಾದ, 1ನೇ ಪಾದ. 1ನೇ ಪಾದಕ್ಕೆ ಬಂದರೆ ಕುಂಭರಾಶಿಗೆ ಬಂದುಬಿಡುತ್ತೆ. ಮೀನರಾಶಿ ಹೋಗಿ ಕುಂಭರಾಶಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಎಲ್ಲರೂ ಸುಮ್ಮನೆ ವಕ್ರ ಅಂದ್ಕೊಳ್ಳೋ ಹಿಂದ್ಗಡೆ ತಗೊಳ್ಳೋ ಅಂತ ಯಾರು ಹೇಳಿದ್ರು, ನಮ್ಮ ಅಜ್ಜ ಹೇಳಿದ್ರು ಕಣೋ. ಆದರೆ ಅಜ್ಜ ಹೇಳಿದ್ರು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಆಯಿತಾ? ಇದಿಷ್ಟು ನೀವು ತಿಳ್ಕೊಳ್ಬೇಕಾದ್ದು. ಯಾಕಂದರೆ ಮುಂದೆ ನಾನು ಇದು ವಿವರಣೆ ಕೊಡುವುದಿಲ್ಲ. ಇಲ್ಲೆಲ್ಲ ವೃಷಭ ಅಂತ ಬರ್ತಿದ್ದೇನೆ, ಅದೆಲ್ಲ ತಗೊಳ್ಬೇಡಿ. ಇದು ಧನುರ್ ಲಗ್ನದವರಿಗೆ, ಅಲ್ಲ ತುಲಾ ಲಗ್ನದವರಿಗೆ. ಇಲ್ಲಿ ನೋಡಿ, ಇದು ಯಾವುದು, ಫೆಬ್ರವರಿ ಹೇಗಿದೆ ನೋಡಿ. ತುಲಾ ಲಗ್ನದಲ್ಲಿ ಫೆಬ್ರವರಿ 1ನೇ ತಾರೀಕು ಈ ರೀತಿ ಇದೆ, ಹೌದಾ? ಫೆಬ್ರವರಿ 1ರಲ್ಲಿ ನಿಮಗೆ ರವಿ ಮಕರದಲ್ಲಿದ್ದಾನೆ. ಕುಂಭಕ್ಕೆ ಹೋಗ್ತಾನವ. ಯಾವಾಗ ಕುಂಭಕ್ಕೆ ಹೋಗುವುದು ಸ್ವಲ್ಪ ತಡ ಇದೆ ನೋಡಿ. ಜೆಮಿನಿ ಹ್ಯಾವ್ ಜುಪಿಟರ್ ಇನ್ ರೆಟ್ರೋ ಫಾರ್ಮ್. ಮಾರ್ಚ್ 10ನೇ ತಾರೀಕು 11ನೇ ತಾರೀಕು ಮಾರ್ಗಿ ಆಗಿಬಿಡ್ತಾನೆ, ತಿಳ್ಕೊಳ್ಳಿ. ಆಗ ಫೆಬ್ರವರಿಯಲ್ಲಿ ನೋಡೋಣ ಕುಂಭಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕುಂಭಕ್ಕೆ ಬಂತು ನೋಡಿ. ಇಲ್ಲಿ ಫೆಬ್ರವರಿ 8ಕ್ಕೆ ಶುಕ್ರ ಬುಧ ರಾಹು ಜೊತೆ ಸೇರಿಬಿಟ್ಟ. ಅಂದರೆ ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಉಂಟಾಯಿತು. ಆಮೇಲೆ ರವಿ ಕುಜ, ಇಲ್ಲೇ ಕುಜ ಇನ್ನು ಪವರ್ಫುಲ್, ಈಸ್ ಎಕ್ಸಾಲ್ಟೆಡ್ ಕುಜ. ಯಾವುದು ಮಕರದಲ್ಲಿ ಎಕ್ಸಾಲ್ಟೆಡ್, ಉಚ್ಚ. ಆಯಿತಾ? ಇಲ್ಲಿ ನಿಮ್ಮದು ಚೇಂಜ್ ಆಗೋಯ್ತು. ಇಲ್ಲಿ ನೋಡಿ ಪೂರ ಚೇಂಜ್ ಆಗುತ್ತೆ. ಇಲ್ಲಿ ರವಿ ಬುಧ ಶುಕ್ರ ರಾಹು 4 ಗ್ರಹಗಳು ಬಂದ್ರೆ ಎಷ್ಟು? 4 ಗ್ರಹಗಳು ನಿಮಗೆ ಪಂಚಮದಲ್ಲಿ ಇದ್ದರೆ ಮಕ್ಕಳು ಭಾಳ ಕಿಲಾಡಿಗಳು, ಹೈಯರ್ ಎಜುಕೇಷನ್ಸ್. ಯಾವುದು ಗುಗ್ಗು ಮಗ ಅವನು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತಾನೆ. ಕೆಲವರು ಇರ್ತಾರೆ ಏನೂ ಗೊತ್ತಿಲ್ಲದವ್ರ ಥರ ಇದ್ದು ಕೊನೆಗೆ ಇದ್ದಕ್ಕಿದ್ದಂಗೆ ಟಕಾರ್ ಅಂತೇಳಿ 6 ಹೊಡೆಯುವಂಥದ್ದು. ಆ ರೀತಿಯ ಒಂದು ಇದು 5ನೇ ಮನೆ, ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಕ್ರಿಯೇಟಿವಿಟಿ ಸ್ಥಾನ ಹಾಗೂ ಹೈಯರ್ ಎಜುಕೇಷನ್ ಸ್ಥಾನ. ಆಯಿತಾ? ಇಲ್ಲಿ ನಿಮಗೆ ಫೆಬ್ರವರಿ ತಿಂಗಳು 24ರಂದು ಕುಜನೂ ಕೂಡ ತ್ರಿಮೂರ್ತಿ ಇದ್ದಲ್ಲಿ ಹೋಗ್ತಾನೆ. ಕುಜನೂ ಕೂಡ ಅಲ್ಲಿಗೆ ಹೋಗ್ತಾನೆ. ಈಗ ನೀವು ಫೆಬ್ರವರಿ 24ರಿಂದ ತಗೊಂಡ್ರೆ ನೋಡಿ, ಇಲ್ಲಿ ಎಲ್ಲ ಕುಜ ಎಲ್ಲ. ಆಯಿತಾ? ಪಂಚಗ್ರಹ ಯೋಗ. ಆಯಿತಾ? ಅಂದರೆ ನೀವು ಹೇಗೆ ಹೇಳ್ತೀರಿ, ಈ ತುಲಾ ರಾಶಿಯವರಿಗೆ ಏನೂ ಆಗೋದಿಲ್ಲ ಅಂದರೆ ತುಲಾ ಲಗ್ನದವರಿಗೂ ತುಲಾ ರಾಶಿಯವರಿಗೂ ಒಳ್ಳೆಯದುಂಟು ಯೋಗ. ಓಕೆ. ಸೊ ಬೇರೆ ಹೇಳಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಬುಧ ವಕ್ರಿ. ಆಯಿತಾ? ಸೊ ಫೆಬ್ರವರಿ 27ರಂದು ಬುಧನು ವಕ್ರಿ ಆಗಿದ್ದಾನೆ ನೋಡಿ. ಇಲ್ಲಿ ಡೈರೆಕ್ಟ್ ಇದ್ದಾನೆ ನೋಡಿ. ಫೆಬ್ರವರಿ 24ರಲ್ಲಿ ಡೈರೆಕ್ಟ್ ಇದ್ದ ಬುಧ. ಅದೇ ಫೆಬ್ರವರಿ 27ಕ್ಕೆ ವಕ್ರಿ ಆಗಿಬಿಟ್ಟ, ತಿಳ್ಕೊಳ್ಳಿ. ಓಕೆ. ಮಾರ್ಚ್ ತಿಂಗಳು 1ನೇ ತಾರೀಕು ಶುಕ್ರ ಕುಂಭಕ್ಕೆ ಹೋಗ್ಬಿಡ್ತಾನೆ. ಮಾರ್ಚ್ 1ನೇ ತಾರೀಕು. ನೀವು ಮಾರ್ಚ್ 1ನೇ ತಾರೀಕು ನೋಡಿ, ಇಲ್ಲಿ 1ನೇ ತಾರೀಕಿದೆ ಕೆಳಗಿದ್ದು. ಅವನು ಶುಕ್ರ ಕುಂಭಕ್ಕೆ ಹೋಗ್ಬಿಟ್ಟ. ಓಕೆ. ಮಾರ್ಚ್ 1ನೇ ತಾರೀಕಿನ ಶುಕ್ರ ಕುಂಭದಲ್ಲಿ. ಸೊ ಈಗ ಇಲ್ಲಿ ಏನಾಯಿತು, ಕುಂಭರಾಶಿಯಲ್ಲಿ ಎಷ್ಟು ಫಲಗಳು. ಆಮೇಲೆ ಶುಕ್ರ ಇಲ್ಲಿ ಮೀನಕ್ಕೆ ಬಂದ. ಎಲ್ಲಿ? ಮಾರ್ಚ್ 2ನೇ ತಾರೀಕು ಶುಕ್ರ ಮೀನಕ್ಕೆ ಬಂದ. ಶುಕ್ರ ಮೀನಕ್ಕೆ ಬಂದರೆ ಏನಾಯಿತು? ಬಂದ, ಹೌದು, ಶುಕ್ರ ಉಚ್ಛ. ಅಲ್ಲಿ ಶುಕ್ರ ಉಚ್ಛ ಅಂದರೆ ಇವರೆಲ್ಲರೂ ಡ್ಯಾನ್ಸ್ ಗೇನ್ಸು ಎಲ್ಲ ಕಲ್ತಿದ್ರೆ ಅಲ್ಲಿ ಆವಾಗ ಅರಂಗೇಟ್ರಮ್ಗೆ ಒಳ್ಳೆ ಸ್ಥಾನ. ಓಕೆ. ಶನಿ ಇದ್ದಾನೆ, ಶುಕ್ರನು ಅರಂಗೇಟ್ರಮ್ ಅಥವಾ ಡ್ರಾಮಾ ಗೀಮಾ ಮಾಡ್ತಾ ಇದ್ದವರು ಫಿಲ್ಮ್ ಲೈನಲ್ಲಿ ಇಳಿಬಹುದು.
ಸೊ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಬಹುದು. ಶುಕ್ರ ಅಂದರೆ ಆರ್ಟಿಸ್ಟಿಕ್. ನನಗೂ ಶುಕ್ರ ಪಂಚಮದಲ್ಲಿದ್ದ ತುಲಾ, ಇದು ತುಲಾ ಲಗ್ನದವ್ರಿಗೆ ಹೇಳ್ತಾನೆ. ತುಲಾ ಎಲ್ಲಿ ಲಗ್ನವೋ ತುಲಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಒಟ್ಟಿಗೆ ಲಕ್ಷ್ಮೀನಾರಾಯಣ ಯೋಗ, ಪೂರ್ವ ಪುಣ್ಯ ಸ್ಥಾನ. ಪೂರ್ವ ಪುಣ್ಯದಲ್ಲಿ ಬಂದದ್ರಿಂದ ನನಗೆ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ, ತಿಳ್ಕೊಳ್ಳಿ. ಓಕೆ, ಈಗ ಇವರಿಗೆ ಏನು ಹೇಳಬೇಕು? ಎಲ್ಲ ಒಳ್ಳೆಯದು. ಆದರೆ ಆರಮನೆ ಶನಿ ಮತ್ತು ಶುಕ್ರ, ನೋ ಪ್ರಾಬ್ಲಮ್. ಡಯಾಬಿಟೀಸ್ ಬರ್ಬೋದು, ಯಾರಿಗುಂಟು ಯಾರಿಗಿಲ್ಲ, ಆಯಿತಾ? ಅದೆಲ್ಲ ಇದೇ ಇಲ್ಲ. ಸೊ ಮಾರ್ಚ್ ತಿಂಗಳು ಇವರಿಗೆ ಯಾವ ರೀತಿಯ ತೊಂದರೆ ಇಲ್ಲ. ಮಾರ್ಚ್ 16ನೇ ತಾರೀಕು ಅವರು ಎಲ್ಲಿ ಹೋಗ್ತಾರೆ? ರವಿ ಮೀನಕ್ಕೆ ಹೋಗ್ತಾನೆ ನೋಡಿ, ಮಾರ್ಚ್ 15ಕ್ಕೆ. ಓಕೆ, ಸೂರ್ಯ ಮೀನಕ್ಕೆ ಹೋಗ್ತಾನೆ. ಅಂದರೆ ಮಾರ್ಚಿಗೆ ಇದು ತುಲಾ ಲಗ್ನದವರಿಗೆ 6ನೇ ಮನೆಯಲ್ಲಿ ರವಿ ಶುಕ್ರ ಶನಿ ಬಂದ. 6ನೇ ಮನೆಯಲ್ಲಿ ರವಿ ಶನಿ ಎಲ್ಲ ಒಳ್ಳೆಯದೇ. ಅಂದರೆ ಇವರು ಆರೋಗ್ಯವಂತರು. 2026 ಇವರಿಗೆ ತುಲಾ ಲಗ್ನದವರಿಗೆ ಯಾವ ರೀತಿಯ ಕಾಯಿಲೆ ಕಸಗಳು ಬರುವುದಿಲ್ಲ. ಬಂದರೆ ಕಾಲು ನೋವು, ಮಂಡಿ ನೋವು, ಬೆನ್ನು ಮೂಳೆ ನೋವು ಅಂತೇಳಿ ಕುಯ್ 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 ಅನ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಅವರಿಗೆ. ಇದೇ ರೀತಿ ಏಪ್ರಿಲಲ್ಲಿ ಏನಾಯಿತು ಅಂತ ನೋಡೋಣ. ಏಪ್ರಿಲಲ್ಲಿ ಏನಾಗ್ತದೆ? ಮೇಷಕ್ಕೆ ಎಲ್ಲ ಮಾರ್ಚ್ ಫಾಸ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ರವಿ ಶನಿ 6ನೇ ಮನೆಯಲ್ಲಿದೆ, ಶುಕ್ರ ಇಲ್ಲಿ ಕಾಲಿಟ್ಟ ನೋಡಿ. ಶುಕ್ರ ಇಲ್ಲಿಗೆ ಬಂದ್ಬಿಟ್ಟ. ಅದು ಯಾವುದು? ಏಪ್ರಿಲ್ 1ನೇ ತಾರೀಕು. ಓಕೆ, ಶುಕ್ರ ಮೇಷಕ್ಕೆ ಬಂದ, ಹುಚ್ಚನಾದವ ತಿರುಗಲಿಕ್ಕೆ ಹೊರಟ. ಆಯಿತಾ? ಇದು ತಗೋಬೇಡಿ, ಇದನ್ನು ನೀವು ಅದನ್ನು ಅಳಿಸಿ ಹಾಕ್ಬಿಡ್ತೇನೆ. ಓಕೆ, ಇಲ್ಲಿ ಏನು ಮಾಡಬೇಕು? ತುಲಾಕ್ಕೆ ನಾನು ಇಲ್ಲಿ ಬರೆದು ಬಿಡ್ತೇನೆ, ತುಲಾ. ಓಕೆ, ತುಲಾ ಲಗ್ನದವರಿಗೆ 7ನೇ ಮನೆ ಶುಕ್ರ. ಅಂದರೆ ತುಲಾ ಲಗ್ನದವರಿಗೆ ಸ್ಪೌಸಿನಿಂದ ಒಳ್ಳೆಯದು ಉಂಟು. ಸಪೋಸ್ ಗಂಡಾದ ಪಕ್ಷದಲ್ಲಿ ಹೆಂಡತಿಯಿಂದ ಡೈರೆಕ್ಟ್ ಪಾರ್ಟ್ನರ್ಶಿಪ್ಪಲ್ಲಿ ಆಗ್ಬೋದು. ಸೊ ಹೆಂಡತಿ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಕಾಣ್ತಾ ಇದ್ದಾರೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಏಪ್ರಿಲ್ ತಿಂಗಳಲ್ಲಿ ನೋಡಿ, ಇದು ಕೊನೆಗೆ ಬರ್ತಾನೆ. ಏಪ್ರಿಲ್ 27 ಹಾಗೆ 15ಕ್ಕೆ ರವಿ ಕೂಡ ಮೇಷಕ್ಕೆ ಬಂದ. ಆಯಿತಾ? ನೋಡಿ 15ಕ್ಕೆ ಏಪ್ರಿಲ್ 20ಕ್ಕೆ ಶುಕ್ರನು ತನ್ನ ಅಂತ ವೃಷಭ ರಾಶಿಯನ್ನು ಸೇರಿಕೊಂಡ. ನೋಡಿ ಇಲ್ಲಿ ವೃಷಭ ರಾಶಿಯಲ್ಲಿ ಬಂದಾಯ್ತು ಏಪ್ರಿಲಲ್ಲಿ. ಓಕೆ, ಸೊ ಆವಾಗ ಏನಾಯ್ತು? ಏಪ್ರಿಲ್ 30ರವರೆಗೆ ಈ ಏಪ್ರಿಲ್ 20ರ ಸ್ಥಿತಿ ಇದೆ. ಆವಾಗ ಏಪ್ರಿಲಿಗೆ ಹೇಗೆ ನೀವು ಹೇಳ್ತೀರಿ? ಏಪ್ರಿಲಿಗೆ ಇವರಿಗೆ 6ನೇ ಮನೆಯಲ್ಲಿ ಬುಧ ಕುಜ ಶನಿ ಇರೋದ್ರಿಂದ ಆರೋಗ್ಯದಲ್ಲಿ ಯಾವ ಏರಿಳಿತವೂ ಇರುವುದಿಲ್ಲ. ರವಿ 7ನೇ ಮನೆಗೆ ಹೋಗಿರೋದ್ರಿಂದ ಪಾರ್ಟ್ನರ್ಶಿಪ್ನಲ್ಲಿ ಗೌರ್ಮೆಂಟ್ ಸಪೋರ್ಟ್, ಇವರು ಸಪೋರ್ಟ್, ತಂದೆ ಸಪೋರ್ಟ್ ಎಲ್ಲ ಇರ್ತದೆ. ಆಮೇಲೆ ಅಷ್ಟಮದಲ್ಲಿ ಶುಕ್ರಚಂದ್ರ ಹೋಗಿದ್ದಾನೆ. ಸೊ ಅಷ್ಟಮದಲ್ಲಿ ಶುಕ್ರಚಂದ್ರ ಹೋದರೆ ಏನು ತೊಂದರೆ ಇಲ್ಲ. ಓಕೆ, ಶುಕ್ರನ ಮನೆ, ಅದು ಹಂಸಯೋಗ ಅಂತೇಳಿ ಹೇಳ್ತೇವೆ ನಾವು. ಶುಕ್ರನ ಮನೆಗೆ ಹೋಗಿದ್ದು. ಸೊ ಏಪ್ರಿಲ್ನಲ್ಲಿ ಏನೂ ತೊಂದರೆ ಇಲ್ಲ. ಆಯಿತಾ? ಈಗ ಅದೇ ಮೇ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಇದನ್ನು ನಾನು ಅಳಿಸ್ತೇನೆ. ಮೇ ತಿಂಗಳಲ್ಲಿ ಅವರಿಗೆ ಏನು? ಸೊ ಮೇ ತಿಂಗಳಲ್ಲಿ ಇವರಿಗೆ ನೋಡಿ, ಈಗ ತೋರಿಸ್ತೇನೆ ಇಲ್ಲಿ. ಮೇ ಸ್ಟಾರ್ಟಿಂಗ್ ಎಂಡಿಂಗ್, ಮೇ ಇದೆಷ್ಟು? ಮೇ 15ಕ್ಕೆ ರವಿ ವೃಷಭಕ್ಕೆ ಬಂದ. ಬುಧಾದಿತ್ಯ ಯೋಗ ಅಷ್ಟಮದಲ್ಲಿ ಆಯಿತು. ಅಷ್ಟಮದಲ್ಲಿ ಇದ್ದರೆ ಒಳ್ಳೆಯದು, ಹರ್ಡಲ್ಸ್ ಇರುವುದಿಲ್ಲ. ಮೇ 30ರವರೆಗೆ ಮೂವ್ ಟು ಟಾರಸ್. ಯಾವುದು? ಮರ್ಕ್ಯೂರಿಯಾಸು ಮೂವ್ ಟು ಟಾರಸ್, ತಿಳ್ಕೊಳ್ಳಿ. ಓಕೆ, ಸೊ ಯಾವ ರೀತಿಯ ಒಂದು ಚೇಂಜಸ್ ಕಾಣೋದಿಲ್ಲ. ಅದೇ ಜೂನ್ ತಿಂಗಳಲ್ಲಿ ಏನಾಯಿತು ನೋಡೋಣ. ಇದೀಗ ನನಗೆ ಬೇಡ. ಓಕೆ, ಡ್ರಾ. ಎಸ್, ಇದು ತುಲಾ ಲಗ್ನ. ತುಲಾ ಲಗ್ನದಲ್ಲಿ ನೋಡಿ, ಇಲ್ಲಿ ಭಾಗ್ಯದಲ್ಲಿ ಗುರು ಶುಕ್ರ ಬುಧ ಬಂದ. ಯಾವಾಗ? ಮೇ 30ನೇ ತಾರೀಕು. ದ್ಯಾಟ್ ಈಸ್ ದಿ ಜೂನ್, ಫಸ್ಟ್ ಜೂನಿಗೆ ನಿಮಗೆ ಇಲ್ಲಿದೆ ನೋಡಿ. ಬುಧ ಗುರು ಶುಕ್ರ. ಗುರಿಗೂ ಬುಧನಿಗೆ ಆಗೋದಿಲ್ಲ. ಗುರು ವಶಿಷ್ಠ, ಬುಧ ಅವನ ಮಗನೇ. ಆದರೂ ಕೂಡ ನನ್ನ ತಂದೆ ಯಾರು ಹೇಳಮ್ಮ ಅಂತ ಹೇಳಿದಾಗ ಅವಳು ತಾರೆ ಹೇಳಿದ್ರು, ಚಂದ್ರ ನಿನ್ನ ತಂದೆ ಅಂತ. ಆವಾಗ ಗುರು ಅವನು ಮಗನಾಗಿ ಸ್ವೀಕಾರ ಮಾಡಿಕೊಂಡ. ಆದರೆ ಅವನಿಗೂ ಗುರುಗೂ ಆಗೋದಿಲ್ಲ, ಬುಧನಿಗೂ ಗುರುಗೂ ಆಗೋದಿಲ್ಲ. ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಲಗ್ನದಲ್ಲೇ, ಲಗ್ನದಲ್ಲ ಭಾಗ್ಯದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಎಷ್ಟು ಒಳ್ಳೆಯದು ನೋಡಿ. ತುಲಾ ಲಗ್ನದವರಿಗೆ ಜೂನ್ ತಿಂಗಳು ಹುಯ್ಯೋ ಮಳೆರಾಯ ಅಂತೇಳಿ. ಸೊ ಒಳ್ಳೆ
ಲಕ್. ಓಕೆ, ಇವರು ಫಾರಿನಿಗೆ ಹೋಗ್ಬೋದು, ಮಗಳು ಇದ್ದಾರೆ ಫಾರಿನಲ್ಲಿ ಅಂದರೆ ಮಗಳನ್ನು ಜಾಯಿನ್ ಮಾಡ್ಬೋದು ಆ ಟೈಮ್ನಲ್ಲಿ, ಜೂನ್ ಜುಲೈ ಹೋಗ್ಬೋದು. ಓಕೆ, ಕುಜ ಸಪ್ತಮದಲ್ಲಿ, ಕುಜ ಸ್ವಲ್ಪ ಸಿಟ್ಟು ಬರ್ತದೆ, ಎದುರು ಸಿಟ್ಟು, ಮಾತಾಡ್ತಾರೆ, ಖಾರವಾಗಿ ಮಾತಾಡ್ತಾರೆ, ಅದೆಲ್ಲ ಬರ್ತದೆ ಬಿಡಿ, ಅದೆಲ್ಲ ಯಾರಿಗುಂಟು ಯಾರಿಗಿಲ್ಲ, ಆಯಿತಾ. ಆಮೇಲೆ ಇಲ್ಲಿ ಜೂನ್ 9, ಓಕೆ, ಜೂನ್ 9ರಲ್ಲಿ ಏನಾಯಿತು, ಇದು ತುಲಾ, ಆಯಿತಾ. ಆಮೇಲೆ ತುಲಾ, ಎಸ್, ಓಕೆ, ಇದನ್ನು ಸೇವ್ ಮಾಡ್ತೇನೆ. ಇಲ್ಲಿ ನೋಡಿ 9ನೇ ತಾರೀಕು ವೀನಸ್ ಮೂಡ್ ಜಾಯಿಂಟ್ ಜುಪಿಟರ್. ಹಾಂ, ಜೂನ್ 2ನೇ ತಾರೀಕು ನಿಮಗೆ ಇದು ಹೇಳಲಿಲ್ಲ, ಜೂನ್ 2ನೇ ತಾರೀಕು ಇಲ್ಲಿ ನೋಡಿ ಬೃಹಸ್ಪತಿ ಮಿಥುನದಿಂದ ಕಟಕಕ್ಕೆ ಬಂದ. ಕಟಕಕ್ಕೆ ಬಂದರೆ ಏನಾಯಿತು, ಉಚ್ಚನಾಗ್ತಾನೆ. 10ನೇ ಮನೆ, ತುಲಾದವರಿಗೆ 10ನೇ ಮನೆಯಲ್ಲಿ ಪ್ರೊಫೆಷನಲ್ ಹೌಸಲ್ಲಿ ಉಚ್ಚ, ಅಂದರೆ ಪ್ರೊಫೆಷನ್ ಇಲ್ದಿದ್ದವರಿಗೇನು, ಓಕೆ, ಅವರ ಇರುವ ಒಂದು ಯಾವುದೋ ವೃತ್ತಿಯಲ್ಲಿ ಚೆನ್ನಾಗಿರ್ತಾರೆ, ಯಾವುದೋ ಒಂದು ಲಾಫ್ಟರ್ ಕ್ಲಬ್ಬೋ ಯೋಗನೋ ಏನೋ ನಡೆಸ್ತಾ ಇರ್ತಾರೆ, ರಿಟೈರ್ಮೆಂಟ್ ಆದರೂ ಕೂಡ. ಸೊ ಅಲ್ಲಿ ಒಳ್ಳೇದಿದೆ, ಗುರು ಶುಕ್ರ ಒಟ್ಟಿಗೆ ಎಲ್ಲರೂ ಮೆಚ್ಚುತ್ತಾರೆ. 10ನೇ ಮನೆ ಪ್ರೊಫೆಷನಲ್ಲಿ ನೇಮ್ ಆ್ಯಂಡ್ ಫೇಮ್ ಬರ್ತದೆ. ಕೇತು ಲಾಭದಲ್ಲಿದ್ದಾನೆ, ಒಳ್ಳೆಯದು. ರಾಹು, ಓಕೆ, ಈ ರಾಹು ಕೂಡ 27 ನವಂಬರ್ಗೆ ಮಕರಕ್ಕೆ ಬಂದುಬಿಡ್ತಾನೆ. ಆವಾಗ ತುಲಾ ಲಗ್ನದವರಿಗೆ 4ನೇ ಮನೆಯಲ್ಲಿ ರಾಹು ಬಂದಾಗೆ, ಕೇತು ಇಲ್ಲಿ ಹೋಗ್ತಾನೆ, ಇಲ್ಲಿ 10ನೇ ಮನೆಗೆ ಬಂದಾಗೆ, ಓಕೆ. ಅದು ಆಮೇಲೆ ಈಗ ಜೂನ್ ತಿಂಗಳು ಅವರಿಗೆ ಗುರು ಶುಕ್ರ ವಿತಂಡವಾದವನ್ನು ಮಾಡುವಂಥವರು, ಎಲ್ಲಿ ಪ್ರೊಫೆಷನಲ್ಲಿ ವಿತಂಡವಾದವನ್ನು ಮಾಡ್ತಾರೆ, ಓಕೆ. ಸೊ ಅದನ್ನು ನೀವು ಇದು ಮಾಡಬೇಕು, ತುಲಾ, ಆಯಿತಾ. ಸೊ ಜೂನ್ ಇಡೀ ತಿಂಗಳು ಅವರಿಗೆ ನೋಡಿ, 30ನೇ ತಾರೀಕು 23ನೇ ತಾರೀಕು ಏನೇನು ಇದೆಯೋ ಅದೇ ಥರ ಅವರಿಗೆ ನಡೆಸ್ತದೆ, ಓಕೆ. ಗುರು ಶುಕ್ರ ಬುಧ 10ನೇ ಮನೆ, ಬ್ಯೂಟಿಫುಲ್ ಪ್ರೊಫೆಷನ್, ಬ್ಯೂಟಿಫುಲ್, ಏನು ತೊಂದರೆ ಇಲ್ಲ. ಸೊ ಅವರಿಗೆ ನಿಮಗೇನು ತೊಂದರೆ ಇಲ್ಲ ಅಂತೇಳಿ ಹೇಳ್ಬೋದು ನಾವು ಆರಾಮಾಗಿ. ಓಕೆ. ಸೊ 30ನೇ ತಾರೀಕುವರೆಗೆ ಈ ರೀತಿ ಇದೆ. ಅದೇ ಜುಲೈಗೆ ಸೇಮ್, ಜುಲೈಗೆ ಏನಾಗುತ್ತೆ ಅಂದರೆ ಮಿಥುನದ ರವಿ ಜುಲೈ 17ರ ಹಾಗೆ ಕಟಕಕ್ಕೆ ಬರ್ತಾನೆ, ಇಲ್ಲಿ ನೀವು ನೋಡ್ಬೋದು ಅದನ್ನು, ಓಕೆ. 17ನೇ ತಾರೀಕು ನೋಡಿ, 17ನೇ ತಾರೀಕು ಕಟಕಕ್ಕೆ ಬರ್ತಾನೆ ಇಲ್ಲಿ. ಸೊ 17ನೇ ತಾರೀಕು ನಾನು ಕಟಕ ಹಾಕಿದ್ನ ಇಲ್ಲ, ಜುಲೈ 17ಕ್ಕೆ ಕಟಕಕ್ಕೆ ಬರ್ತಾನೆ. ಸೊ ಅದನ್ನು ಹಾಕಲಿಲ್ಲ, ಸಾರಿ ಹಂಡು, ಓಕೆ. ಇಲ್ಲಿಗೆ ನಾನೀಗ ನೋಡಿ ಇಲ್ಲಿ ತಗೊಳ್ತೇನೆ ನೋಡಿ, ಜುಲೈ, ಇಲ್ಲಿ ಜುಲೈ ತಗೊಳ್ಳಿ, 17ನೇ ತಾರೀಕು ಇಲ್ಲಿ ತಗೊಳ್ಳಿ, ಆಯಿತಾ. ಸೊ ಸೀದಾ ಇಲ್ಲಿ ತಗೊಳ್ಳಿ, ನೋಡಿ ಬಂತು ನೋಡಿ. ಸೊ ಇದನ್ನು ನೀವು ಇದನ್ನು ಏನು ಮಾಡಬೇಕು, ಸೊ ಕಟ್, ಕಾಪಿ, ಪೇಸ್ಟ್, ಇದನ್ನು ಈಗ ಇಲ್ಲೇ ಇಷ್ಟೇ ತಗೊಳ್ಳಿ ಸಾಕು, ಓಕೆ. ಇಲ್ಲಿ ಪೇಸ್ಟ್ ಆಯ್ತಲ್ಲ. ಸೊ ನೋಡಿ, ಜುಲೈ 17ಕ್ಕೆ ರಾಹು ರವಿ ಸೇರಿದ್ರು, ಗ್ರಹಣಸ್ಥ ಆಯ್ತು ಇಲ್ಲಿ, 10ನೇ ಮನೆ ಗ್ರಹಣಸ್ಥ. ಪ್ರೊಫೆಷನಲ್ಲಿ ಇವರಿಗೆ ತೊಂದರೆ ಆಗ್ಬೋದು. ಓ 1962 ಹಾಕಿದೆ, ಸಾರಿ, ಇದು ತಪ್ಪಾಯಿತು, 1 ಮಿನಿಟ್. ಅದಕ್ಕೆ ಏನಪ್ಪ ಇದು, ತಡೀರಿ ನಾನು ಯಾವುದೋ ಚೇಂಜ್ ಮಾಡ್ತಾ ಇದ್ದೆ.
ನ್ಯೂ ಇಯರ್. ನ್ಯೂ ಇಯರ್ ಯಾವುದು? ಇದು ನೋ. ನ್ಯೂ ಇಯರ್ ಇಲ್ಲಿ ಚೇಂಜ್ ಮಾಡಬೇಕು ನಾವು. 17 ಓಕೆ. This we have to take it. So battery, oh my god. ಈಗ ಏನಾಯಿತು? ಸೊ 1 ಮಿನಿಟ್. ನಮ್ಮದು ಇದರಲ್ಲಿ ತುಲಾ ಲಗ್ನ ನೋಡಿ, ಒಂದೊಂದು ಮಾಡೋಕ್ಕೆ ಹೋದರೆ ಎಲ್ಲ ತೊಂದರೆ ಬರ್ತದೆ. ಜುಲೈ ಇಲ್ಲಿ ಅಲ್ವಾ, ಬುಧ ಮಾರ್ಗಿ, ಇದು ತಪ್ಪು. ಇಲ್ಲಿ ನಾವು ಕಾಪಿ ಮಾಡ್ಕೊಳ್ಳಿ. ಓಕೆ, ದಟ್ಸ್ ಆಲ್. ಓಕೆ, ಸೊ ಕರೆಕ್ಟ್ ಆಗಿದೆ. ಈಗ ಸೇವ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ತುಲಾ ಲಗ್ನದವರಿಗೆ ಏನೂ ತೊಂದರೆ ಇಲ್ಲ. ತುಲಾ ಲಗ್ನದವರಿಗೆ ಜುಲೈ ತಿಂಗಳು ಅಲ್ಲಿ 17ನೇ ತಾರೀಕು ರವಿ ಗುರು ಒಟ್ಟಿಗಾಗ್ಬಿಟ್ರು. ರವಿ ಗುರು ಆಯಿತಾ. ಅದೇ ಥರ ಆಗಸ್ಟ್ ಮಂತಲ್ಲಿ ಏನು? ಆಗಸ್ಟ್ ಮಂತಲ್ಲಿ ಕೂಡ ನಿಮಗೆ ಏನಾಯಿತು? ಆಗಸ್ಟ್ ಮಂತಲ್ಲಿ ಸೇಮ್ ರವಿ ಗುರು 10ನೇ ಮನೆ, ಶುಕ್ರ ಕೇತು ಒಟ್ಟಿಗೆ. ಓಕೆ, ಶುಕ್ರ ಕೇತು 11ನೇ ಮನೆಯಲ್ಲಿ. ಆವಾಗ ಶುಕ್ರ ಅಂದರೆ ಸ್ಪೌಸ್, ಗಂಡು ಮಕ್ಕಳಿಗೆ ಹೆಂಡತಿ. ಶುಕ್ರ ಆರ್ಟಿಸ್ಟಿಕ್, ಸಪೋಸ್ ಇಫ್ ದೇ ಆರ್ ಇನ್ ದಿ ಆರ್ಟ್ಸ್, ಡ್ರಾಮಾ, ಸಿನಿಮಾ, ಅದರಿಂದ ಹಣ, ಲಾಭವೋ ಲಾಭ. ಓಕೆ, ಆಗಸ್ಟ್ 23ಕ್ಕೆ ನೋಡಿ ಈ ರೀತಿ ಬಂದಿದೆ. ರವಿ ಬುಧ ಕೇತು, ಶುಕ್ರ ಕನ್ಯಾಕ್ಕೆ ಹೊರಟೋಗುತ್ತಾ. 12ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ನೀಚ ಆಗಿಬಿಟ್ಟ. ಓಕೆ, ಸೊ ಇಲ್ಲಿ ರವಿ ಬುಧ ಕೇತು ಲಾಭದಲ್ಲಿ, ತಂದೆಯಿಂದ ಲಾಭ, ತಮ್ಮನಿಂದ ಲಾಭ, ಆಧ್ಯಾತ್ಮಿಕದಿಂದ ಲಾಭ. ಗುರು ಉಚ್ಚ, ಗುರು ಒಬ್ಬನೇ ಇದ್ದಾನೆ ಇಲ್ಲಿ. ಓಕೆ, ಆಗಸ್ಟಲ್ಲಿ ಗುರು ದಶಮದಲ್ಲಿದ್ದಾನೆ, ವೃತ್ತಿ ಮನೆಯಲ್ಲಿದ್ದಾನೆ. ರಾಹು ಪಂಚಮದಲ್ಲೇ ಇದ್ದಾನೆ. ಶನಿ 6ನೇ ಮನೆ, ವಕ್ರಿ ಆಗಿಬಿಟ್ಟ ಶನಿ. ಸೊ ವಕ್ರಿ ಆದ ಕೂಡ ನಿಮಗೇನು ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಯಾವುದು ಹಿಂದಿಂದು ಅದು ಎಳ್ಕಿ ಬರ್ತದೆ ಅಂತ ಹೇಳ್ತಾ ಇರಲ್ಲ, ಆ ರೀತಿ ಬಂದ್ಬಿಡುತ್ತೆ. ಓಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಯಿತು? ಸೆಪ್ಟೆಂಬರ್ದಲ್ಲಿ ಇವರಿಗೆ ಲಾಸ್ಟ್ ಆಗಸ್ಟಲ್ಲಿ ಲಾಸ್ಟ್ ಏನಿತ್ತು ಅದೇ ಆಗಿದೆ. ಸೊ ಓನ್ಲಿ ಥಿಂಗ್ ಇಸ್ ಇಲ್ಲಿ ಚೇಂಜ್ ಆಗೋದು, ರವಿ ಕನ್ಯಾಗೆ ಬರ್ತಾನೆ, ತಿಳ್ಕೊಳ್ಳಿ. ರವಿ 18ನೇ ತಾರೀಕು ಸೆಪ್ಟೆಂಬರ್ ಕನ್ಯಾಗೆ ಎಂಟ್ರಿ ಆಗ್ತಾನೆ. ಬುಧ ಕೂಡ, ಶುಕ್ರ ಇಲ್ಲಿ ತುಲಾಗೆ ಮೂವ್ ಆಗ್ತಾನೆ. ಅಂದರೆ ತುಲಾ ಲಗ್ನಕ್ಕೆ ಶುಕ್ರ ಬಂದ್ಬಿಟ್ಟ. ಆವಾಗ ಇವರು ಶೋಕಿನ ಪುಟ್ಟಿ ಅಂತಾರೆ. ಶೋಕಿನ ಪುಟ್ಟಿ ಅಂತ ಹೇಳೋದಿಲ್ಲ, ಆ ರೀತಿ ಎಲ್ಲ ಕನ್ನಡಿ ಮುಂದೆ ನಿಂತು ತಮ್ಮ ಮೇಕಪ್ ಮಾಡೋದು, ತಲೆಗೆ ಕಲರ್ ಬಣ್ಣ ಹಚ್ಚೋದು, ಇದೆಲ್ಲ ಶುರು ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಆಯಿತಾ. ಕೇತು ಲಾಭದಲ್ಲಿ ಇಲ್ಲೆಲ್ಲ ನೋಡಿ, ರಾಹು ಒಬ್ಬನೇ, ಶನಿ ಒಬ್ಬನೇ, ಕುಜ ಒಬ್ಬನೇ, ಗುರು ಒಬ್ಬನೇ, ಕೇತು ಒಬ್ಬನೇ. ಇಲ್ಲಿ ಮಾತ್ರ ಶುಕ್ರ ಒಬ್ಬನೇ, ಚಂದ್ರ ಒಬ್ಬನೇ, ರವಿ ಬುಧ ಮಾತ್ರ ಕನ್ಯಾದಲ್ಲಿ ಒಟ್ಟಿಗಿದ್ದಾರೆ. ಸೊ ಇವರಿಗೆ ಯಾವ ರೀತಿಯೋ ಚೇಂಜ್ ಇಲ್ಲ, ಎಲ್ಲ ಪರ್ಫೆಕ್ಟ್ ಇದೆ. ಓಕೆ, ಇರಲಿ ಬಿಡಿ. ಆಯಿತಾ. ತುಲಾ ಲಗ್ನಕ್ಕೆ ಕೊನೆಗೆ ನವಂಬರಲ್ಲಿ ಕೂಡ ಅವ್ರಿಗೇನಾಯಿತು? ನವಂಬರಲ್ಲಿ 16, 17, 13, 14
14ನೇ ತಾರೀಕು ತುಲಾಗೆ ರವಿ, 17ನೇ ತಾರೀಕು ರವಿ ತುಲಾಗೆ ಬಂದ್ಬಿಟ್ಟ. ತುಲಾಗೆ ಬಂದ್ಬಿಟ್ರೆ ಏನಾಯಿತು? ಏನು ಆಯಿತು? ಹೋಗುದಿಲ್ಲ. ಓಕೆ, ಸಮಥಿಂಗ್ ಇಟ್ಸ್ ನಾಟ್ ವರ್ಕಿಂಗ್. ಓಕೆ, ಇಲ್ಲಿ ಬಿಡಿ. ಸೊ ಗುರು ಕೇತು ಕುಜ, ಇಲ್ಲಿ ನೋಡಿ, ಗುರು ಸಿಂಹಕ್ಕೆ ಬಂದ್ಬಿಟ್ಟ. ದ್ಯಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ. ಗುರು ಸಿಂಹಕ್ಕೆ ಬಂದರೆ ಏನಾಗುತ್ತೆ? ಇವರಿಗೆ ತುಲಾದವರಿಗೆ ಲಾಭಸ್ಥಾನದಲ್ಲಿ ಗುರು ಕೇತು. ಇವರಿಗೆ ಆಸ್ಟ್ರಾಲಜಿಯಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮಗೆ ಹಾಗಿಲ್ಲ ಹೀಗಿಲ್ಲ ಅಂತಾರೆ. ಆಸ್ಟ್ರಾಲಜಿಯಲ್ಲಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಗುರು ಕೇತು ಇಂಟ್ಯೂಷನ್ ಇವ್ರು ಹೇಳಿದ್ದನ್ನು ಆಗ್ತದೆ, ತಿಳ್ಕೊಳ್ಳಿ. ಸೊ ಆ ರೀತಿ ಗುರು ಕೇತು ಒಟ್ಟಿಗೆ ಇದ್ದರೆ ಅವರಿಗೆ ಒಳ್ಳೆಯದು. ಎದುರುಗಡೆ ರಾಹು ಕೂಡ ಇದ್ದಾನೆ. ರಾಹು ಗುರು ಅಂದರೆ ಚಂಡಾಲ ಯೋಗ ಆ್ಯಕ್ಟಿವೇಟ್ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ ಅಂದರೆ ಎಲ್ಲ ಇದೆ, ಏನೂ ಇಲ್ಲ ಅಂತೇಳಿ ಅನಿಸುತ್ತೆ. ಮಕ್ಕಳಿದ್ದಾರೆ, ಮಕ್ಕಳೇನು ಪ್ರಯೋಜನ ಇಲ್ಲ, ನಮಗೆ ಹೆಲ್ಪಿಗೆ ಬರಲಿಲ್ಲ ಅಂತ ಮನೆಯಲ್ಲಿ ಅಳುವಂಥ ಪರಿಸ್ಥಿತಿ ಇರ್ತದೆ. ಗುರು ಚಂಡಾಲ ಯೋಗ ಆ್ಯಕ್ಟಿವೇಟ್ ಆಗ್ತದೆ. ಓಕೆ, ಡಿಸೆಂಬರ್ ತಿಂಗಳಲ್ಲಿ ಏನಾಗ್ತದೆ? ತುಲಾ ಲಗ್ನದವರಿಗೆ ಸೇಮ್, ಲಗ್ನದಲ್ಲೇ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ, 2ನೇ ಮನೆಯಲ್ಲಿ ರವಿ. ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ರವಿ ವೃಶ್ಚಿಕಕ್ಕೆ ಹೋಗ್ತಾನೆ, ಅಲ್ಲಿಂದ ಕೊನೆಯಲ್ಲಿ ಧನುರ್ಗೆ ಹೋಗಿ ನಿಲ್ತಾನೆ ಅವನು. ಓಕೆ, ಸೊ ವೃಶ್ಚಿಕಕ್ಕೆ ಹೋದರೆ ಇದು ತುಲಾ ಲಗ್ನದವರಿಗೆ 2ನೇ ಮನೆ, ಸಂಸಾರದ ಮನೆ, ತಂದೆಯಿಂದ ಲಾಭ. ಓಕೆ, ಕುಜ ಗಂಡನಾದವನು ಲಾಭದಲ್ಲಿ ಕೂತಿದ್ದಾನೆ, ಗಂಡನಿಂದ ಲಾಭ. ಗುರು ಕುಜ ಚಂದ್ರ ಎಷ್ಟು ಒಳ್ಳೆಯದು ನೋಡಿ. ಅಂದರೆ ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ಏನಾದರೂ ನೆಗೆಟಿವ್ ಪಾಯಿಂಟ್ಸ್ ನೀವು ನೋಡಿದ್ದೀರಾ? ನಾನು ಹೇಳಿದರೆ ಯಾವುದಾದ್ರೂ ಒಂದು ನೆಗೆಟಿವ್ ಪಾಯಿಂಟ್ಸ್ ಇತ್ತಾ? ಇಲ್ಲ. ಅಂದರೆ ನೋಡಿ, ಇಲ್ಲಿ ನೋಡಿ, ಧನುರಿಗೆ ರವಿ ಬಂದ. ಧನುರ್ ರಾಶಿಗೆ ರವಿ ಬಂದರೆ 3ನೇ ಮನೆಯಲ್ಲಿ ರವಿ ಬಹುದಾಗಾಯಿತು. ಕಮ್ಯುನಿಕೇಷನ್, ಗುಡ್ ಕಮ್ಯುನಿಕೇಷನ್. ಓಕೆ, ತುಲಾ ಲಗ್ನದವರಿಗೆ ಯಾವ ರೀತಿಯ ತೊಂದರೆ ಇಲ್ಲ. ಇಲ್ಲಿ ಧನುರ್ ಅಂತೇಳಿ ಬರ್ತಿದ್ದೇನೆ, ಅದೆಲ್ಲ ನೋಡ್ಕೊಬೇಡಿ. ಓಕೆ, ಸೊ 17ನೇ ತಾರೀಕು ರವಿ ಧನುರಿಗೆ ಹೋಗ್ತಾ ಇದ್ದಾನೆ, ಅಂದರೆ 3ನೇ ಮನೆ ಹೋಗ್ತಾ ಇದ್ದಾನೆ. ಮತ್ತಳು ಗುರು ಕುಜ ಲಾಭದಲ್ಲೇ ಉಳಿದ್ರು. ಮೊದಲು 3 ಗ್ರಹಗಳು ಲಾಭದಲ್ಲಿದ್ದರೆ, ಇಲ್ಲಿ ನೋಡಿ 3 ಗ್ರಹ ಗುರು ಕುಜ ಚಂದ್ರ ಇದ್ದರೆ, ಇಲ್ಲಿ ಗುರು ಕುಜ ಮಾತ್ರ. ಅಂದರೆ ಪ್ರಾಪರ್ಟಿಯಿಂದ ಲಾಭ, ರೆಂಟಿಂದ ಲಾಭ, ಭೂಮಿಯಿಂದ ಲಾಭ, ಮನೆಯಿಂದ ಲಾಭ, ಎಲ್ಲ ವಿಚಾರದಲ್ಲಿ ಅವರಿಗೆ ಲಾಭೋ ಲಾಭ. ಓಕೆ, ಸೊ ಇದು ಒಟ್ಟಾರೆ 2026 ತುಲಾ ಲಗ್ನದವರಿಗೆ, ತುಲಾ ರಾಶಿಯವರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಏನಂತೀರಿ? ಓಕೆ, ನೀವು ಓದಿ ನಮಗೆ ಕಮೆಂಟ್ಸ್ ಬರೆದು ಹಾಕಿ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.